ಫಿಲಾಸಫಿ ಎನ್ನುವ ಶಬ್ದದ ಬಗ್ಗೆ ನೀವು ಬಹಳ ಸಾರಿ ಕೇಳಿರ್ತೀರಿ. ಶುರುವಾಯಿತು ಇವರು ಫಿಲಾಸಫಿ ಶುರು ಮಾಡಿಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ಆ ಥರ ಸಹ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ತತ್ವಶಾಸ್ತ್ರ ಅಂತ ಕರೀತಾರೆ, ಕೆಲವರು ದರ್ಶನಶಾಸ್ತ್ರ ಅಂತ ಕರೀತಾರೆ, ಬೇರೆ ಬೇರೆ ಥರ ಅದನ್ನು ಕರೀತಾ ಇರ್ತಾರೆ. ಈ ಎಥಿಕ್ಸ್ ಅನ್ನೋದು ಫಿಲಾಸಫಿಯ ಮುಖ್ಯವಾದ ಒಂದು ಭಾಗ. ಫಿಲಾಸಫಿ ಅಂತಂದ್ರೆ ಏನು ಬರುತ್ತೆ ಅದರಲ್ಲಿ? ತತ್ವಶಾಸ್ತ್ರ ಅಂತಂದರೆ ಸಾಮಾನ್ಯವಾಗಿ 3 ಮುಖ್ಯವಾದ ವಿಷಯಗಳು ಬರುತ್ತೆ. ಅಂದರೆ ಡೀಪಾಗಿ ನೋಡ್ತಾ ಹೋದರೆ ಸುಮಾರು ವಿಷಯ ಬರುತ್ತೆ, ಆದರೆ ಮುಖ್ಯವಾಗಿ 3 ವಿಷಯಗಳು. ಮೊದಲನೇದು ಎಪಿಸ್ಟೆಮಾಲಜಿ ಅಂತ ಕರೀತಾರೆ, ಅಂತಂದರೆ ಜ್ಞಾನ ಮೀಮಾಂಸೆ. ಉದಾಹರಣೆಗೆ ಯಾವುದೋ ವಿಷಯವನ್ನು ಕಲೀಲಿಕ್ಕೆ ಹೊರಟಿರ್ತೀರಿ, ಆದರೆ ಆ ವಿಷಯವನ್ನು ಕಲೀಲಿಕ್ಕೆ ಇರುವಂತಹ ಸರಿಯಾದ ಮಾರ್ಗ ಯಾವುದು, ಸರಿಯಾದ ಟೀಚರ್ ಯಾರು, ಸರಿಯಾದ ರೆಫರೆನ್ಸ್ ಏನು, ರಿಸೋರ್ಸ್ಗಳೇನು, ನಾನು ಓದ್ತಾ ಇರೋದು ಸರಿಯಾಗಿದೆಯಾ, ಅಥವಾ ನಾನು ಸರಿಯಾದ ಜ್ಞಾನ ಪಡೆಯೋದು ಹೇಗೆ ಅಲ್ವಾ? ಅದಕ್ಕಿಂತ ಮೊದಲು ಜ್ಞಾನ ಅಂತಂದ್ರೆ ಏನು? ಈ ಥರ ಡೀಪ್ ಆಗಿರೋ ಕ್ವಶನ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ಜ್ಞಾನ ಮೀಮಾಂಸೆ ಅಂತ ಕರೀತಾರೆ. ಇನ್ನೊಂದು ತತ್ವ ಮೀಮಾಂಸೆ ಅಥವಾ ಮೆಟಾಫಿಸಿಕ್ಸ್. ಫಿಸಿಕ್ಸ್ ಅನ್ನೋದನ್ನು ಕೇಳಿರ್ತೀರಿ. ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳ ಬಗ್ಗೆ ಅದು ಡಿಸ್ಕಸ್ ಮಾಡುತ್ತೆ, ಬೇರೆ ಬೇರೆದನ್ನೆಲ್ಲ ಸ್ಟಡಿ ಮಾಡುತ್ತೆ. ಇದನ್ನು ಮೀರಿದ್ದು ಮೆಟಾಫಿಸಿಕ್ಸ್. ಮೆಟಾಫಿಸಿಕ್ಸ್ನಲ್ಲೂ ಇನ್ನೂ ಬೇರೆ ಬೇರೆ ಟರ್ಮ್ಗಳು ಬರುತ್ತೆ. ನಮಗೆ ಬಹಳ ಇಷ್ಟವಾದ ಟರ್ಮ್ ದೇವರು ಅನ್ನೋರು ಬರೋರೇ ಈ ಮೆಟಾಫಿಸಿಕ್ಸ್ನಲ್ಲಿ. ದೇವರು ಎಷ್ಟಿದ್ದಾನೆ, ಹೇಗಿದ್ದಾನೆ, ಎಲ್ರಿಗೂ ಒಂದೇ ದೇವರ? ಮೊದಲನೇದು, ದೇವರು ಅಂದರೆ ಯಾರು, ಇದಾನ, ಇದ್ದರೆ ಒಬ್ಬನಿದಾನ ಅಥವಾ ತುಂಬ ದೇವರಿದ್ದಾರ? ಒಬ್ಬನಿದಾನೆ ಅಂತಂದರೆ ಆ ದೇವರು ಗಂಡ ಹೆಣ್ಣ, ಸಗುಣ ದೇವರ ನಿರ್ಗುಣ ದೇವರ? ನಾವು ಯಾವಾಗ ಬೇಕಾದರೂ ದೇವ್ರನ್ನ ಕರೆದ್ರೆ ಬರ್ತಾನ? ಅಥವಾ ಬೇರೆ ಬೇರೆ ತುಂಬ ದೇವರಿದ್ದಾರೆ ಅಂತಂದರೆ ಅವ್ರ ನಡುವೆ ಏನು ಸಂಬಂಧ? ಅಂತಂದರೆ ಆ ಒಂದು ದೇವರಿಗೆ ಪೂಜೆ ಮಾಡಿದರೆ ಇನ್ನೊಂದು ದೇವರಿಗೆ ಏನಾದರೂ ಸಿಟ್ಟು ಬರುತ್ತಾ? ಈ ಥರ ತುಂಬ ವಿಷಯಗಳು ಬರ್ತಾ ಹೋಗುತ್ತೆ. ತತ್ವಶಾಸ್ತ್ರದಲ್ಲಿ ಅದನ್ನು ಸಮಗ್ರವಾಗಿ ಚರ್ಚೆ ಮಾಡ್ತಾರೆ. ಥಿಯಾಲಜಿ ಅಂತ ಕರೀತಾರೆ ಅದಕ್ಕೆ. ಗಾಡ್ ಅಂತಂದರೆ ಆಮ್ನಿಸಿಯೆಂಟ್, ಆಮ್ನಿ ಪ್ರೆಸೆಂಟ್, ಆಮ್ನಿವೇರ್ ಅಲ್ವಾ? ಎಲ್ಲ ಕಡೆ ಇರ್ತಾನೆ, ಎಲ್ಲವನ್ನ ತಿಳ್ಕೊಂಡಿರ್ತಾನೆ ದೇವರು, ಎಲ್ಲ ಸರ್ವಶಕ್ತ ಆತ ಅನ್ನೋದೆಲ್ಲ ಕೇಳ್ತೀವಲ್ವ, ಆ ಥರ. ಗಾಡ್ ಅನ್ನೋದು ಒಂದು ಮೆಟಾಫಿಸಿಕ್ಸ್ನ ಒಂದು ಭಾಗ. ಇನ್ನೊಂದು ನಮಗೆ ಯಾವಾಗಲೂ ಕಾಡ್ತಾ ಇರೋದು ಆತ್ಮ. ಆತ್ಮ ಇದೆಯಾ ನಿಜವಾಗ್ಲೂ ನಮ್ಮ ದೇಹದಲ್ಲಿ? ಇದ್ದರೆ ಎಲ್ಲಿರುತ್ತೆ, ಹೇಗಿರುತ್ತೆ, ಆಮೇಲೆ ಅದಾದಮೇಲೆ ಏನು ಡಿಫರೆನ್ಸು ನಾವು ಬದುಕಿದ್ದಾಗ ಮತ್ತು ತೀರ್ಕೊಂಡಾಗ, ನಾವು ಸತ್ತೋದ್ಮೇಲೆ ದೇಹದಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ? ಹಾಗಾಗಿ ಆತ್ಮದ ಬಗ್ಗೆ ಸಹ ಮೆಟಾಫಿಸಿಕ್ಸ್ನಲ್ಲಿ ಓದ್ತಾರೆ. ನಾವು ಎಥಿಕ್ಸ್ನಲ್ಲಿ ಇದೆಲ್ಲ ಡೀಟೇಲ್ ಆಗಿ ನೋಡ್ಲಿಕ್ಕೆ ಹೋಗೋದಿಲ್ಲ, ಆತ್ಮದ ಬಗ್ಗೆ ಜಾಸ್ತಿ ನೋಡ್ಲಿಕ್ಕೆ ಹೋಗೋದಿಲ್ಲ. ನಮ್ದೇನಿದ್ರು ಅಂತರಾತ್ಮ ಅಲ್ವಾ? ಮುಚ್ಚುಮರೆ ಇಲ್ಲದೆಲೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಅಂತ ಕುವೆಂಪು ಅವರು ಹೇಳಿದ್ದಾರೆ. ನಮ್ಮ ಕೆಲಸ ಇರೋದು ಅಂತರಾತ್ಮದ ಜೊತೆ, ನಮ್ಮ ಕನ್ಸೈನ್ಸ್ ಜೊತೆ. ಎಥಿಕ್ಸ್ನಲ್ಲಿ ನಾವು ನಮ್ಮ ಜೊತೆ ನಮ್ಮ ಅಂತರಾತ್ಮವನ್ನು ತೆಗೆದುಕೊಂಡು ಹೋಗ್ತಾ ಇರ್ತೇವೆ. ಆತ್ಮವನ್ನು ಡೀಟೇಲ್ ಆಗಿ ನೋಡಲ್ಲ ನಾವು. ಮೆಟಾಫಿಸಿಕ್ಸ್ನಲ್ಲಿ ಒಂದು ಗಾಡು, ಇನ್ನೊಂದು ಆತ್ಮ, ಇನ್ನೊಂದು ಜಗತ್ತು. ಜಗತ್ತು ಹೇಗೆ ಸೃಷ್ಟಿಯಾಗಿರಬಹುದು, ಯಾರು ಇದನ್ನು ಮೊದಲು ಸೃಷ್ಟಿ ಮಾಡಿರಬಹುದು? ಬಿಗ್ ಬ್ಯಾಂಗ್ ಅಂತಾರೆ, ದೇವರು ಸೃಷ್ಟಿ ಮಾಡ್ದ ಅಂತಾರೆ. ಇನ್ನು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆದನ್ನು ಹೇಳ್ತಾ ಹೋಗುತ್ತವೆ. ನಿಜವಾಗ್ಲೂ ಏನು ಹಾಗಾದರೆ ಇದ್ರ ಹಿಂದಿನ ಕತೆ? ಇದ್ರ ಬಗ್ಗೆ ಸಹ ಯಾರಿಗೂ ಏನೂ ಸರಿಯಾಗಿ ಗೊತ್ತಿಲ್ಲ. ಆದರೂ ಅವರವರ ತತ್ವಗಳನ್ನು ಇಟ್ಕೊಂಡಿರ್ತಾರೆ, ಅದನ್ನು ನಂಬ್ಕೊಂಡು ಹೋಗ್ತಾ ಇರ್ತಾರೆ. ಆ ನಂಬಿಕೆಗಳಿಂದ ಸಮಾಜಕ್ಕೆ ಕೆಟ್ಟದಾಗದೇ ಇದ್ದರೆ ಅದು ಒಳ್ಳೆಯ ನಂಬಿಕೆನೇ. ಹಾಗಂತ ನಾವು ಅವರಿಗೆ ಹೇಳ್ಬೋದು ಅಲ್ವಾ? ನಮ್ಮ ನಂಬಿಕೆಗಳು ಎಲ್ಲಿಯ ತನಕ ಬೇರೆಯವರಿಗೆ ಹಾನಿ ಮಾಡೋದಿಲ್ವೋ ಅದು ಒಳ್ಳೆಯ ನಂಬಿಕೆಗಳು. ಕನಿಷ್ಠ ನಮಗೆ ಉಪಯೋಗ ಆಗಬೇಕು, ಸಮಾಜಕ್ಕೆ ಹಾನಿ ಆಗಬಾರ್ದು. ಅಂಥ ನಂಬಿಕೆಗಳಿದ್ರೆ ಒಳ್ಳೆಯದಲ್ವಾ? ಹಾಗಾಗಿ ನಂಬಿಕೆಗಳು ಮುಂದುವರಿತಾ ಹೋಗಲಿ, ಆದರೆ ಅದು ದುರುಪಯೋಗ ಆಗಬಾರ್ದು. ಮೆಟಾಫಿಸಿಕ್ಸ್ ಅನ್ನೋದು ಇನ್ನೊಂದು ಫಿಲಾಸಫಿಯ ಬ್ರ್ಯಾಂಚು. ಫಿಲಾಸಫಿಲಿ 3ನೇದಾಗಿ ಬರುವಂಥ ಬ್ರ್ಯಾಂಚೇ ಈ ಎಥಿಕ್ಸ್ ಅನ್ನೋದು. ಎಥಿಕ್ಸ್ ಅಂತಂದರೆ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ವಾ, ಬೇರೆ ಬೇರೆ ಚಾಯ್ಸು, ಹಾಗಾಗಿ ಹೇಗೆ ನಮ್ಮ ಡಿಸಿಷನ್ ತೆಗೆದುಕೊಳ್ಳೋದು ಅನ್ನೋದೆಲ್ಲ ಕೇಳಿದ್ವಿ ಮೊದಲು. ಆದರೆ ಫಿಲಾಸಫಿ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಅದು ಇಲ್ಲಿ ಎಥಿಕ್ಸ್ ಅಂತಂದರೆ ನಮ್ಮ ಜೀವನದ ಉದ್ದೇಶ ಏನು, ನಾವು ಯಾಕಿದ್ದೇವೆ, ಭೂಮಿ ಮೇಲೆ ಯಾಕೆ ಬಂದಿದ್ದೇವೆ, ಏನು ಗುರಿ ನಮ್ಮದು ಅನ್ನೋದು ಒಂದು ಮೊದಲನೇದು.
ಇನ್ನೂ ಗುರಿ ಇದೆ ಅಂತಂದರೆ ಅದನ್ನು ಹೇಗೆ ಸಾಧಿಸೋದು, ನಮ್ಮ ಉದ್ದೇಶವನ್ನು ಹೇಗೆ ಸಾಧಿಸೋದು, ಗುರಿಯನ್ನು ಹೇಗೆ ಮುಟ್ಟೋದು. ಅಲ್ಲೇ ಮುಖ್ಯವಾಗಿ ಕೆಲವರು ಏನು ಹೇಳ್ತಾರೆ, ನಮ್ಮೆಲ್ಲರ ಗುರಿ ಏನು, ಮೋಕ್ಷ, ಕೈವಲ್ಯ, ನಿರ್ವಾಣ, ಆ ಪರಮಾನಂದದ ಕಡೆ ಸಾಗೋದು, ಸಚ್ಚಿದಾನಂದದ ಕಡೆ ಆ ಒಂದು ಗುರಿಯನ್ನು ಪಡ್ಕೊಳ್ಳೋದು, ಆ ಬ್ರಹ್ಮನಲ್ಲಿ ಲೀನವಾಗೋದು. ಈ ಥರ ಹಲವಾರು ಶಬ್ದಗಳು ಬರ್ತಾ ಹೋಗುತ್ತೆ. ಹಾಗೆ ನಿಜವಾದ ಗುರಿ ಪ್ರತಿಯೊಂದು ಒಬ್ಬರಿಗೂ ಇದೆ ಅಂತ ಇರೋದಿಲ್ಲ, ಚೇಂಜ್ ಆಗ್ತಾ ಇರಬಹುದು. ಗುರಿಯನ್ನು ಹೇಗೆ ಸಾಧಿಸೋದು ಅನ್ನೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹೇಳ್ತಾರೆ. ಅಷ್ಟಾಂಗ ಯೋಗ ಅಂತ ಕೇಳಿರಬಹುದು. ಯಮ ನಿಯಮ ಆಸನ, ಧ್ಯಾನ, ಧಾರಣ, ಪ್ರತ್ಯಾಹಾರ, ಸಮಾಧಿ, ಈ ಥರ 8 ವಿಷಯಗಳಲ್ಲಿ ಬರುತ್ತೆ. ಇನ್ನು ಕೆಲವರು ಕರ್ಮಯೋಗದಿಂದ ಸಾಧ್ಯ, ಒಳ್ಳೆಯ ಕೆಲಸ, ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು, ಅದರಿಂದನೇ ನಮಗೆ ಮೋಕ್ಷ ಸಿಗುತ್ತೆ. ಕರ್ಮ ಆದಮೇಲೆ ಕೆಲವರು ಜ್ಞಾನನೇ ಇಂಪಾರ್ಟೆಂಟ್, ಜ್ಞಾನ ಯೋಗದಿಂದ ಅಥವಾ ಜ್ಞಾನ ಮಾರ್ಗದಿಂದ ಮೋಕ್ಷವನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಇನ್ನು ಕೆಲವರು ಭಕ್ತಿ ಮಾರ್ಗ ಇದೆ, ಭಗವಂತನ ನಾಮಜಪ ಮಾಡೋದ್ರಿಂದ, ಭಗವಂತನ ಸ್ಮರಿಸೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವರವರ ಒಂದು ವಿಚಾರಕ್ಕೆ ತಕ್ಕ ಹಾಗೆ ಅದನ್ನು ಅವರು ಪ್ರತಿಪಾದಿಸ್ತಾರೆ. ಹಾಗೆ ನಾವು ಅದರ ಬಗ್ಗೆ ಸಹ ಡೀಟೇಲ್ ಆಗಿ ನೋಡೋದಿಲ್ಲ. ಇಲ್ಲಿ ಎಥಿಕ್ಸ್ನಲ್ಲಿ ಟಾಪಿಕ್ 5 ಇದೆ, ನಾನು ಬರ್ಸಿದ್ದೆ ಅನ್ನೋಕ್ಕಿಂತ ಹೇಳಿದ್ದೆ, ನೀವು ಬರ್ಕೊಂಡಿದ್ದೀರೋ ಗೊತ್ತಿಲ್ಲ ಅದನ್ನು. ಅಂತಂದರೆ ಯಾವ್ಯಾವ ವಿಷಯಗಳು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಬೇಕಾದ್ರೆ ಅಲ್ಲಿ 5ನೇ ವಿಷಯ ಫಿಲಾಸಫರ್ಸು ಅಂತ ಒಂದು ಬರುತ್ತೆ. ಜಗತ್ತಿನಲ್ಲಿ ಇರುವಂತಹ, ಭಾರತದಲ್ಲಿರುವಂತಹ ಅಥವಾ ಮೊದಲಿದ್ದಂತಹ ಪ್ರಮುಖವಾದ ತತ್ವಶಾಸ್ತ್ರಜ್ಞರು, ದಾರ್ಶನಿಕರು ಅನ್ನೋದನ್ನು ಹೇಳಬೇಕಾದ್ರೆ ಫಿಲಾಸಫರ್ಸ್ ಅನ್ನುವಂಥ ಟರ್ಮ್ ಬಂದಿತ್ತು. ಅವ್ರ ಬಗ್ಗೆ ನಾವು ನೋಡಬೇಕಾದ್ರೆ ಈ ತತ್ವಶಾಸ್ತ್ರೀಯ ದೃಷ್ಟಿಕೋನವನ್ನು ಪರಿಗಣಿಸ್ತೇವೆ. ಇಲ್ಲದೆ ಹೋದರೆ ನಮ್ಮ ಗುರಿ ಏನು, ಎಥಿಕ್ಸನ್ನು ಸ್ಟಡಿ ಮಾಡೋದು, ಅಥವಾ UPSC ನಮಗೆ ಯಾಕೆ ಇದನ್ನು ಇಟ್ಟಿದೆ, ಯಾಕಂತಂದರೆ ಸಾಮಾಜಿಕವಾಗಿ ಒಂದು ನೈತಿಕ ವ್ಯವಸ್ಥೆಯ ಒಳಗಡೆ ನಾವು ನಮ್ಮ ಆಚಾರ ವಿಚಾರವನ್ನು ಇಟ್ಕೊಳ್ಬೇಕಾಗತ್ತೆ. ಒಂದು ಮಾರಲ್ ಆರ್ಡರ್ ಬೇಕು ಸಮಾಜದಲ್ಲಿ. ಅದಿದ್ದಾಗ ಮಾತ್ರ ಸುವ್ಯವಸ್ಥಿತವಾಗಿರುತ್ತೆ, ಶಾಂತಿಯುತವಾಗಿರುತ್ತೆ ಸಮಾಜ. ಒಬ್ಬ ಅಧಿಕಾರಿಯಾಗಿ ನೀವೇ ಆ ಮಾರಲ್ ಆರ್ಡರನ್ನು ನಿರ್ವಹಿಸದೇ ಇದ್ದರೆ, ಕಾಪಾಡದೇ ಇದ್ದರೆ, ಅಥವಾ ಅದರ ಒಂದು ಭಾಗ ಆಗದೇ ಇದ್ದರೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು. ಹಾಗಾಗಿ ಫಿಲಾಸಫಿಗಿಂತ ನಾವು ಸೋಷಿಯಾಲಜಿ ಪರ್ಸ್ಪೆಕ್ಟನ್ನು ಜಾಸ್ತಿ ಇಲ್ಲಿ ಅದಕ್ಕೆ ಮಹತ್ವ ಕೊಡ್ತಾ ಹೋಗ್ತೇವೆ. ಹಾಗೆ ಕೆಲವೊಂದು ಕಡೆ ನೋಡ್ತೇವೆ ಫಿಲಾಸಫಿ ಒಂದು ಭಾಗವನ್ನು ಸಹ ನೋಡ್ತಾ ಹೋಗ್ತೇವೆ. ಆದರೆ ನಾವಿಲ್ಲಿ ನೋಡೋದು ಮುಖ್ಯವಾಗಿ ಸಾಮಾಜಿಕವಾಗಿ ನೈತಿಕ ವ್ಯವಸ್ಥೆಯ ಬಗ್ಗೆ ನೀತಿಶಾಸ್ತ್ರವನ್ನು ನಾವು ಮುಖ್ಯವಾಗಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಮುಂದಿನ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.